ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಸ್ವಲ್ಪ ಜನಕ್ಕೆ ಇಲ್ಲಿ ಬೇಜಾರಾಗಿರುತ್ತೆ, ಅಂದ್ರೆ ಡಿಸಪಾಯಿಂಟ್ ಆಗಿರ್ತೀರಾ ಅಂತ ಅನ್ಕೊಂತೀನಿ. ಯಾವೊಂದು ಪ್ರೋಮೋಗೆ ನೀವು ಇಲ್ಲಿ ವೇಟ್ ಮಾಡ್ತಿದ್ರಿ, ಆದ್ರೆ ಬೇರೆ ಯಾವ್ದೋ ಒಂದು ಪ್ರೋಮೋ ಬಂದಿದೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತೀರಿ. ನೋಡಿ, ಇಷ್ಟೊಂದು ಹೈಪ್ ಬೇಕಾ? ಯಾಕಂದ್ರೆ ಅಷ್ಟು ಒಂದು ದೊಡ್ಡ ಸಾಧನೆ ಏನ್ ಮಾಡಿದ್ದಾರೆ ಇವರು ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಗೊತ್ತಾಗ್ತಲ್ಲ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದು ಪ್ರೋಮೋ ಏನು ಬಂದಿರೋ ಪ್ರೋಮೋ ಏನು. ಆಲ್ಮೋಸ್ಟ್ ಪ್ರೋಮೋ ನೋಡಿರ್ತೀರ ಎಲ್ಲರೂ ಕೂಡ. ಬನ್ನಿ ಫಸ್ಟ್ ಪ್ರೋಮೋದ ಜಲಕ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಆ ನಂತರ ಒಂದೊಂದೇ ವಿಚಾರಗಳನ್ನಲ್ಲಿ ಮಾತಾಡ್ತಾ ಹೋಗೋಣ. ಒನ್ ಮ್ಯಾನ್ ಆರ್ಮಿ ಮುಂದೆ ಇದ್ದಿದ್ದು 24 ತಲೆಗೆ, ಇವತ್ತು 6 ತಲೆಗೆ ತಂದು ನಿಲ್ಸಿದೀನಿ. ನನಗೆ ಕಾಂಪಿಟೀಟರ್ ಇರಬಾರ್ದು ಈ ಮನೆಯಲ್ಲಿ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಅಭಿಮಾನಿಗಳ ಮುಂದೆ ಧ್ರುವಂತ್ ಪವರ್ಫುಲ್ ಟಾಕ್ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಏನ್ ಪವರ್ಫುಲ್ ಟಾಕು? ಅವ್ರು ಮಾತಾಡ್ತಿರಕ್ಕೂ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಇದ್ರಲ್ಲ, ಅದಕ್ಕೂ ಇಲ್ಲಿ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ನನಗೆ ಅನಿಸ್ತದೆ. ಇಲ್ಲಿ ಫ್ಯಾನ್ಸ್ಗಳು ಏನಂತ ಬರ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ, ಬಂದ್ರೆ ನಮ್ಮ ಧ್ರುವ ಎಲ್ಲರಿಗೂ ಡವ ಡವ ಅಂತೆ. ಖಂಡಿತವಾಗ್ಲೂ ಡವ ಡವ ಆಗುತ್ತೆ. ಏನಕ್ಕೆ ಅಂತಂದ್ರೆ ಅಷ್ಟೊಂದು ತಲೆಗೆ ಡ್ರಿಲ್ ಹೊಡಿತಾರಲ್ವಾ, ಏನಪ್ಪ ಇವ್ರನ್ನ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ ಅಂತ ಅಂದ್ಬಿಟ್ಟು ಇದನ್ನ ಗಿಲ್ಲಿಯವರೇ ಇಲ್ಲಿ ಹೇಳಿದ್ರು. ಅಯ್ಯೋ ಅವ್ನ ಕೇಳಿ ಸಿಕ್ಕಾಕೊಂಡ್ಬಿಟ್ರೆ ಮುಗ್ದೋಯ್ತು ಕತೆ ಫಿನಿಶ್ ಅಂತ ಅಂದ್ಬಿಟ್ಟು ಇಲ್ಲಿ ಇವರು ಯಾರು ಸೂರಜ್ ಅವರು ಮತ್ತಿಲ್ಲಿ ಗಿಲ್ಲಿಯವರು ಮಾತಾಡ್ಕೊಂಡು ಕುತ್ಕೋಬೇಕಾದ್ರೆ ಅವ್ರ ಬಗ್ಗೆ ಹೇಗೆ ಇವ್ರ ಬಗ್ಗೆ ಹೇಗೆ ಅಂತ ಮಾತಾಡ್ಬೇಕಾದ್ರೆ ಇಲ್ಲಿ ಹೇಳಿದ್ರು, ಅಯ್ಯೋ ಅವ್ನು ಕೇಳೋದು ಸಿಕ್ಕಾಕೋಬಾರ್ದಪ್ಪ, ತಲೆಗೆ ಡ್ರಿಲ್ ಹೊಡಿತಾನೆ ಇರ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಫ್ಯಾನ್ಸ್ಗಳು ಕೂಡ ಕರೆಕ್ಟಾಗಿ ಬರ್ಕೊಂಡ್ ಬಂದಿದ್ದಾರೆ. ಬಂದ್ರೆ ನಮ್ಮ ಧ್ರುವ ಎಲ್ಲರಿಗೂ ಡವ ಡವ. ನಿಜ ಹೇಳಿ ವೀಕ್ಷಕರೇ, ಇಲ್ಲಿ ಧ್ರುವಂತವ್ರನ್ನ ಕಂಡ್ರೆ ನಿಮ್ಮೆಲ್ರಿಗೂ ಕೂಡ ಡವ ಡವ ಆಗುತ್ತಾ? ಆದ್ರೆ ಯಾವ ವಿಚಾರಕ್ಕಾಗುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಧ್ರುವಂತ್ ಅವ್ರು ಹೇಳ್ತಾರೆ, ನೀವೇ ನಂಬಿಕೆ ಇಟ್ಟು ಕಳಿಸಿದ್ದು ಅಂತಂದ್ಬಿಟ್ಟು. ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಜಾನ್ವಿಯವ್ರ ಬಗ್ಗೆ ಮತ್ತೆ ಧ್ರುವಂತ್ ಅವ್ರ ಬಗ್ಗೆ ಇಬ್ರು ಬಗ್ಗೆನೂ ಕೂಡ ಇಲ್ಲಿ ಹೇಳಿದ್ರು, ಮತ್ತೆ ಇಲ್ಲಿ ಗಿಲ್ಲಿಯವ್ರ ಬಗ್ಗೆನೂ ಕೂಡ ಇಲ್ಲಿ ಹೇಳಿದ್ರು. ಈ ಒಂದು ಶೋಗೆ ಅಂದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಫಸ್ಟ್ ಇಲ್ಲಿ ಕರೆ ಹೋಗಿದ್ದು ಮತ್ತೆ ಫಸ್ಟ್ ಒಪ್ಕೊಂಡಿದ್ದು ಯಾರಪ್ಪ ಅಂತಂದ್ರೆ ಗಿಲ್ಲಿಯವರೇ ಒಪ್ಕೊಂಡಿದ್ದು ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಕರೆ ಹೋಗಿದ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದ್ರೆ ಜಾನ್ವಿಯವ್ರು ಇರ್ಬೋದು ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಇರ್ಬೋದು, ಈ ಸೀಸನ್ಗೆ ಇಲ್ಲಿ ಅವರೇ ಕೇಳ್ಕೊಂಡು ಬಂದಿದ್ದಾರೆ ಅಂತ ಇವನ್ ಇಲ್ಲಿ ಕಿಚ್ಚ ಸುದೀಪ್ ಸರೇ ಹೇಳಿದ್ರು. ಆದ್ರೆ ಇಲ್ಲಿ ಧ್ರುವಂತ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವೇ ನಂಬಿಕೆ ಇಟ್ಟು ಕಳ್ಸಿದ್ದು ಅಂತ ಹೇಳ್ತಿದ್ದಾರೆ. ಯಾವ ವಿಚಾರಕ್ಕೆ ಇಲ್ಲಿ ಯಾರು ಕಳ್ಸಿದಾರೋ ಗೊತ್ತಿಲ್ಲ, ನೋಡೋಣ. ಆದ್ರೂ ಕೂಡ ಕೇಳ್ಕೊಂಡು ಹೋದ್ರೆ ಒಟ್ನಲ್ಲಿ ಆಫರ್ ಬಂದಿತ್ತು, ಒಟ್ನಲ್ಲಿ ಹೋಗಿದ್ದಾರೆ, ಕಳ್ಸಿದ್ ನೀವೇ ಅಂತ ಇಲ್ಲಿ ಹೇಳ್ತಿದ್ದಾರೆ. ಒನ್ ಮ್ಯಾನ್ ಆರ್ಮಿ ಆಗಿ ಆಟ ಆಡ್ತಿರೋದು ಅಂತ ಇಲ್ಲಿ ಹೇಳಿದ್ರು. ನೋಡಿ, ಅವರು ಒನ್ ಮ್ಯಾನ್ ಆರ್ಮಿ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾ ಇದಾರಂತೆ. ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಒನ್ ಮ್ಯಾನ್ ಆಗಿ ಆಟ ಆಡ್ತಿರೋದು ಯಾರು? ಎಲ್ರೂ ಬಾಯಲ್ಲೂ ಕೂಡ ಒಬ್ಬರ ಹೆಸರಂತೂ ಇಲ್ಲಿ ಕಾಮನ್ ಆಗಿ ಬಂದಿದೆ. 99.9% ಜನಗಳಿಗೆ ಇಲ್ಲಿ ಅನ್ಸಿರೋದು ಒಂದೇ, ಒನ್ ಮ್ಯಾನ್ ಆರ್ಮಿ ಆಗಿ ಇಲ್ಲಿ ಆಟ ಆಡ್ತಿರೋದು ಯಾರಪ್ಪ ಅಂತಂದ್ರೆ ಗಿಲ್ಲಿಯವರು ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಧ್ರುವಂತ್ ಅವ್ರು ಏನ್ ಹೇಳಿದ್ರು, ಈ ವಿಚಾರದ ಬಗ್ಗೆ ಅವರು ಕರೆಕ್ಟ್ ಆಗಿ ಪದಗಳನ್ನ ಯೂಸ್ ಮಾಡಿದ್ರೆ ಅವ್ರು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒನ್ ಮ್ಯಾನ್ ಆರ್ಮಿ ಆಗಿ ಆಟ ಆಡ್ಕೊಂಡು ಬರ್ತಾ ಇದಾರೆ. ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಅದಾದ್ಮೇಲೆ ಇಲ್ಲಿ ಅವ್ರು ಹೇಳೋದೇನಪ್ಪಾ ಅಂತಂದ್ರೆ, ಟಾಸ್ಕ್ ನಲ್ಲಿ ಅವ್ರು ಹೊರಗಡೆ ಇಡಬೇಕು, ಆಟ ಆಡೋಕ್ಕೂ ಕೂಡ ಬಿಡ್ಲಿಲ್ಲ, ನನ್ನ ಬ್ಲಾಕ್ ಮಾಡ್ತಾರೆ ಮತ್ತಿಲ್ಲಿ ಡಿಬಾರ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ರು. ಅವ್ರ ಆಟ ಚೆನ್ನಾಗಿ ಆಡಿರ್ಲಿಲ್ಲ, ಅದಕ್ಕೆ ಒಂದು ಇದು BB ಕಾಲೇಜ್ ಅಂತ ಏನಿತ್ತು ಡಿಬಾರ್ ಅಂತ ಇಲ್ಲಿ ಹೇಳಿದ್ರು. ಗೇಮ್ ಅಂತ ಬಂದಾಗ ಹೌದು, ಇಲ್ಲಿ ಗೇಮ್ ವಿಚಾರ ಅಂತ ಬಂದಾಗ ನಿಜವಾಗ್ಲೂ ಕೂಡ ಧ್ರುವಂತ್ ಅವ್ರಿಗಿಂತ ಎಲ್ಲರೂ ಕೂಡ ಹೆದರ್ಕೊಂಡಿದ್ದು ಯಾರಿಗೆ ಅಂತಂದ್ರೆ, ಇವ್ರನ್ನ ಕಂಡ್ರೆ ಆಲ್ಮೋಸ್ಟ್ ಹೆದರ್ಕೊಂತಾನೆ ಇರ್ಲಿಲ್ಲ ಬಿಡಿ. ಇಲ್ಲಿ ಇವ್ರು ಹೇಳಿದ ಪ್ರಕಾರ ನಾನು ಹೇಳ್ತಿದ್ರು, ಟಾಸ್ಕ್ ಅಂತ ಬಂದಾಗ ಹೊರಗಡೆ ಇಡ್ತಿದ್ರು ಅಂತ ಇಲ್ಲಿ ಹೇಳಿದ್ರಲ್ವಾ. ರಾಶಿಕ್ ಅವ್ರನ್ನ ಇಲ್ಲಿ ಹೊರಗಡೆ ಇಡ್ತಿದ್ರು ಎಲ್ಲರೂ ಕೂಡ. ಇವನ್ ರಘು ಅವರು ಕೂಡ ಇಲ್ಲಿ ನೋಡಿ, ಯಾರನ್ನ ಹೊರಗಡೆ ಇಡ್ತೀರಾ ಅಂತ ಕೇಳಿದಾಗ ಗೆದ್ದಾಗ ರಾಶಿಕ್ ಅವ್ರ ಹೆಸರನ್ನ ಹೇಳ್ತಿದ್ರು. ಮತ್ತೆ ಪ್ರತಿಯೊಬ್ರು ಕೂಡ ಯಾರನ್ನ ಟಾಸ್ಕ್ ಅಲ್ಲಿ ಈಚೆ ಇಡ್ತೀರಾ ಅಂತಂದ್ರೆ ರಾಶಿಕಾ 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 ಅಂತ ಬರ್ತಿತ್ತು. ಏನಕ್ಕೆ ಇಲ್ಲಿ ಇವನ್ ಹುಡುಗರು ಕೂಡ ನಾಚೋ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಇಲ್ಲಿ ರಾಶಿಕ್ ಅವರು. ಹುಡುಗರಿಗೂ ಕೂಡ ಟಕ್ಕರ್ ಕೊಡ್ತಿದ್ರು. ಅದನ್ನ ಬಿಟ್ಬಿಟ್ಟು ಧ್ರುವಂತ್ ಅವ್ರು ಹೇಳ್ತಿದ್ದಾರೆ, ಇವರಲ್ಲಿ ಹೋಗ್ಬಿಟ್ರೆ ಗೆದ್ದು ಬಿಡ್ತೀನಿ ಅಂತ ಬಿಟ್ಟು. ಆಡಿ ಗೆದ್ದಿರೋದ್ರಲ್ಲೇ ಈ ವೀಕ್ ಅಂದ್ರೆ ಏನೊಂದು ಟಿಕೆಟ್ ಫಿನಾಲೆ ವೀಕ್ ಇತ್ತು, ಅದ್ರಲ್ಲಿ 2 ಆಟ ಗೆದ್ದಿದ್ರು. ಇದ್ರ ಹಿಂದೆ ಒಂದು ಟಾಸ್ಕ್ ಮಾತ್ರ ಇಲ್ಲಿ ಗೆದ್ದಿದ್ರು. ಆದ್ರೂ ಕೂಡ ಇವ್ರು ಆಡಿ ಗೆದ್ದು ಬಿಡ್ತಾರೆ ಅಂತ ಬಿಟ್ಟು ಇವ್ರನ್ನ ಹೊರಗಡೆ ಇಟ್ಟಿದ್ರು ಅನ್ನೋ ರೀತಿ ಇಲ್ಲಿ ಮಾತಾಡ್ತಾ ಇದಾರೆ. ಟಾಸ್ಕ್ ಅಲ್ಲಿ ಕ್ವೀನ್ ಅಂತ ಹೆಸರು ತಗೊಂಡಿದ್ದು ಇಲ್ಲಿ ರಾಶಿಕ್ ಅವರು, ಮತ್ತೆ ಟಾಸ್ಕ್ ಮಾಸ್ಟರ್ ಅಂತ ತಗೊಂಡಿದ್ದು ಇಲ್ಲಿ ಧನುಷ್ ಅವರು. ಅದನ್ನ ಬಿಟ್ರೆ ಇಲ್ಲಿ ರಘು ಅವರು. ಅದನ್ನ ಬಿಟ್ಟು ಇವ್ರಿಗೆ ಇಲ್ಲಿ ಹೊಗಳ್ಕೊಂತ ಇದಾರೆ. ಅಂದ್ರೆ ಯಾರು ಕೂಡ ಹೊಗಳಿಲ್ಲ ಅಂತಂದ್ರೆ ನಮಗ್ ನಾವೇ ಬೆಂತಟ್ಕೋಬೇಕು ಅಂತ ಇಲ್ಲಿ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ಮಾಡ್ತಾ ಇದಾರೆ. ಡಿಬಾರ್ ಮಾಡಿದ್ರು ಅಂದ್ರೆ ಆ ಒಂದು ಗೇಮ್ ಏನಿತ್ತು ಅವಾಗ ಅವ್ರು ಆಡಿರ್ಲಿಲ್ಲ. ಚಂದ್ರಪ್ರಭಾ ಅವರು ಮತ್ತಿಲ್ಲಿ ಧ್ರುವಂತ್ ಅವ್ರು ಇಬ್ರು ಕೂಡ ಹೊರಗಡೆ ಉಳ್ಕೋಬೇಕಾಗತ್ತೆ, ಡಿಬಾರ್ ಆಗ್ತಾರೆ. ಏನಕ್ಕೆ ಅವರೇ ಒಪ್ಕೊಂಡ್ಬಿಟ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು. ಅಲ್ಲಿ ಮಾತಾಡಕ್ಕೆ ಧೈರ್ಯ ಇರಲಿಲ್ಲ, ನಾವೇನು ಕೂಡ ಡಿಫೈನ್ ಮಾಡ್ಕೊಳ್ಳಲ್ಲ, ನೀವು ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಯಾವುದೇ ಒಂದು ವಿಚಾರದಲ್ಲಾದ್ರೂ ಕೂಡ ನಾನು ಡಿಫೈನ್ ಮಾಡ್ಕೊಳ್ಳಲ್ಲ ಅಂತ ಇಲ್ಲಿ ಹೇಳ್ತಾರೆ. ಬಟ್ ಇವಾಗ ಜನಗಳ ಮುಂದೆ ಈ ರೀತಿ ಮಾತಾಡ್ತಿದ್ದಾರೆ ಅಂತಂದ್ರೆ ಯಾವ ರೀತಿ ಹಿಂದೊಂದು ಮುಂದೊಂದು ಮಾತಾಡೋದು ಅಂತ ಇಲ್ಲಿ ಹೇಳ್ತಾರಲ್ವಾ, ಇದೇ ಒಂದು ವಿಚಾರ ನೋಡಿದಾಗ ಅನ್ಸೋದು. ಅಲ್ಲೊಂಥರ ಮಾತಾಡ್ತಾರೆ, ಇಲ್ಲೊಂಥರ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ನಿಮಗೇನು ಅನಿಸ್ತು ವೀಕ್ಷಕರೇ? ಖಂಡಿತವಾಗ್ಲೂ ಇದ್ರ ಬಗ್ಗೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ.
ನೆಕ್ಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಧ್ರುವಂತ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಜಗಳ ಮಾಡಿ ಟಾಸ್ಕ್ ನ ಕಿತ್ಕೊಂಡು ಆಟ ಆಡಿ ಪ್ರೂವ್ ಮಾಡಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಪ್ರೂವ್ ಮಾಡಿದ್ರೆ ಇವಾಗ ಟಾಪ್ 5 ಧನುಷ್ ಅವರು ಇವಾಗ ಕಾಣಿಸ್ಕೊಂತಿದ್ರಲ್ಲ, ಆ ಜಾಗದಲ್ಲಿ ಇಲ್ಲಿ ಧ್ರುವಂತ್ ಅವ್ರು ಇರಬೇಕಿತ್ತು. ಅದಕ್ಕೂ ಮುಂಚೆನೆ ಹೊರಗಡೆ ಉಳ್ಕೊಂಬಿಟ್ಟು ಏನೋ ಪ್ರೂವ್ ಮಾಡಿದೀನಿ ಅಂತ ಇಲ್ಲಿ ಹೇಳ್ಕೊಂತಿದ್ದಾರೆ. ಅದೇ ಹೇಳಲ್ವಾ, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ನಾನು ಅನ್ನೋ ಅಹಂ ತಲೆಗತ್ತದಾಗ ಅವ್ರು ಏನೇ ತಪ್ಪು ಮಾಡಿರ್ಲಿ ಸರಿ ಮಾಡಿರ್ಲಿ, ಒಟ್ನಲ್ಲಿ ನಾನು ಮಾಡಿದ್ದು ಕರೆಕ್ಟು, ನಾನು ಮಿಸ್ಟರ್ ಪರ್ಫೆಕ್ಟ್ ಅಂತ ಇಲ್ಲಿ ಹೇಳ್ಕೊಂತಿದ್ದಾರೆ. ನಾನು ಒನ್ ಮ್ಯಾನ್ ಆರ್ಮಿ ಮುಂದೆ, ಅದೇ ಅವ್ರು ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ಕೊಂಡಿದ್ರಲ್ಲ, ಆ ಒಬ್ಬ ಒನ್ ಮ್ಯಾನ್ ಆರ್ಮಿ ಮುಂದೆ ಇಲ್ಲಿ 24 ತಲೆಗಳಿತ್ತಂತೆ. ಇವಾಗ ಅದನ್ನ 6 ತಲೆಗೆ ತಂದು ನಿಲ್ಸಿದ್ದೀನಿ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಇವರೇ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ಗಳನ್ನ ಕಳ್ಸಿದೀನಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇವರು ಏನಿದ್ದಾರೆ ಧ್ರುವಂತ್ ಅವ್ರನ್ನ ಬಿಟ್ಟು ಮಿಗ್ದವ್ರು ಎಲ್ಲರೂ ಕೂಡ ವೇಸ್ಟ್ ಬಾಡಿಗಳು ಅನ್ನೋ ರೀತಿಲಿ ಇಲ್ಲಿ ಮಾತಾಡ್ತಾ ಇದಾರೆ. ಅವ್ರ ಪ್ರಕಾರ ನಾನು ಹೇಳ್ತಿರೋದು, ಖಂಡಿತವಾಗ್ಲೂ ನನ್ನ ಪ್ರಕಾರ ಅಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರಲ್ಲ 24 ತಲೆಗಳು ಇತ್ತು, ಈಗ 6 ತಲೆಗೆ ತಂದು ನಿಲ್ಸಿದೀನಿ ಅಂತ ಅಂದ್ಬಿಟ್ಟು. ಅಂದ್ರೆ ತಂದು ನಿಲ್ಸಿದೀನಿ ಅಂದ್ರೆ ನಾನೇ ಅಂತ ಅಂದ್ಬಿಟ್ಟು ಆಗುತ್ತಲ್ವ ಧ್ರುವಂತ್ ಅವ್ರ ಪ್ರಕಾರ, ಅದನ್ನ ಇಲ್ಲಿ ನಾನು ಹೇಳ್ತಿರೋದು. ನೋಡಿ ಏನಾಗುತ್ತೆ ಅಂತಂದ್ರೆ, ಈ ತರ ಮಾತುಗಳು ಕೇಳಿದಾಗ ಏನಪ್ಪ ಇಷ್ಟೊಂದು ಓವರ್ ಆಕ್ಟಿಂಗ್ ಬೇಕಾಗತ್ತಾ? ಅದು ಈ ಒಂದು ಸಿಚುವೇಶನ್ ಅಲ್ಲಿ ಜನಗಳನ್ನ ನೋಡಿದಾಗ ಈ ರೀತಿ ಮಾತಾಡಿರೋರು, ಆಲ್ಮೋಸ್ಟ್ ಒಂದು ಕ್ಯಾಪ್ಟನ್ಸಿ ರೇಸ್ ಅಂತ ಇದ್ದಾಗ ಬಿಗ್ ಬಾಸ್ ನಲ್ಲಿ ಈ ತರ ಬಂದಿದ್ರು ಎಲ್ಲರೂ ಕೂಡ, ಅಭಿಮಾನಿ ದೇವರುಗಳು ಬಂದ್ಬಿಟ್ಟು ಅವ್ರವ್ರಿಗೆ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಇಲ್ಲಿ ಸಪೋರ್ಟ್ ಮಾಡಿದ್ರು. ಆದ್ರೆ ಇವ್ರು ಮಾತಾಡ್ತಿರೋದು ಕೇಳಿಸ್ಕೊಂತಿದ್ರೆ ಏನನ್ಸುತ್ತೆ ಅಂತಂದ್ರೆ, ಏನು ಕೂಡ ದಬ್ಬಾಕಿಲ್ಲ ಕಿತ್ತಾಕಿಲ್ಲ. ಅದರಲ್ಲೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಸೀಸನ್ ಪೂರ್ತಿ ಏನ್ ಸಿಕ್ಕಿತ್ತು ಅದು ಪೋಸ್ಟ್ ಕೂಡ ಇಲ್ಲಿ ಚೇಂಜ್ ಆಗ್ಬಿಟ್ಟಿದೆ. ಅಂದ್ರೆ ಏನು ಕಿತ್ತಾಕಿಲ್ಲ ದಬ್ಬಾಕಿಲ್ಲ ಅಂತ ಗೊತ್ತಾಗ್ಬಿಟ್ಟು ವಾರದ ಚಪ್ಪಾಳೆ ಅಂತ ಚೇಂಜ್ ಆಗಿದೆ. ಪಾಪ ಇದು ಇನ್ನೂ ಧ್ರುವಂತ್ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಒಟ್ನಲ್ಲಿ ಒಂದು ಫೋಟೋ ಅಂತೂ ಇಲ್ಲಿ ಸಿಕ್ಕಿದೆ. ಅದು ಸಿಕ್ಕಿದ ತಕ್ಷಣ ಸ್ವಲ್ಪ ಇಲ್ಲಿ ಅವ್ರು ಏನೊಂದು ಇಷ್ಟು ದಿವಸ ಆಕ್ಟಿಂಗ್ ಮಾಡ್ಕೊಂಡ್ ಬರ್ತಾ ಇದ್ರು, ಅದು ಈಗ ಸ್ವಲ್ಪ ಅತಿರೇಕಕ್ಕೆ ಹೋಗ್ಬಿಟ್ಟಿದೆ. ಅದಕ್ಕೆ ಒನ್ ಮ್ಯಾನ್ ಆರ್ಮಿ ಆಗ್ಬಿಟ್ಟು 24 ತಲೆಗಳಿತ್ತು, ಎಲ್ಲರೂ ಕೂಡ ಓಡಿಸ್ಬಿಟ್ಟು ಈಗ 6 ತಲೆಗೆ ತಂದು ನಿಲ್ಸಿದೀನಿ ಅಂತ ಹೇಳ್ಬಿಟ್ಟು. ಅಂದ್ರೆ ಇವಾಗ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ 100ಕ್ಕೆ 100% ನಾನು ವಿನ್ ಆಗೇ ಆಗ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಬಂದುಬಿಟ್ಟಿದೆ. ಅದಕ್ಕೆ ಒನ್ ಮ್ಯಾನ್ ಆರ್ಮಿ ಅಂತ ಇಲ್ಲಿ ಅಷ್ಟೊಂದು ಇಲ್ಲಿ ಹೇಳ್ಕೊಂತಿರೋದು. ನನಗೆ ಕಾಂಪಿಟೇಟರ್ ಇರಬಾರ್ದು ಈ ಮನೆಯಲ್ಲಿ, ಆ ರೀತಿ ಡೇ 1 ಆಡ್ಕೊಂಡು ಬಂದಿದ್ದೀನಿ ಅಂತ ಇಲ್ಲಿ ಹೇಳಿದ್ರಲ್ಲ, ಜೈ ಮಹಾಕಾಳ ಅಂತ ಇಲ್ಲಿ ಹೇಳಿದ್ರು. ನಿಜ ಹೇಳಿ ವೀಕ್ಷಕರೇ, ಇಲ್ಲಿ ಧ್ರುವಂತ್ ಅವ್ರಿಗೆ ಯಾರಾದ್ರೂ ಕಾಂಪಿಟೇಟರ್ ಇದಾರ, ಅಥವಾ ಇವರು ಅಷ್ಟು ದೊಡ್ಡ ಒಂದು ಕಾಂಪಿಟೇಟರ್ ಅನ್ಕೊಂಡು ಇವ್ರ ಎದುರುಗಡೆ ನಿಂತ್ಕೊಂಡು ಯಾರಾದ್ರೂ ಆಡ್ತಾ ಇದಾರೆ? ಒಂದು ಕಾಂಪಿಟೇಟರ್ ಅಂತ ಅನ್ಕೊಂಡೇ ಇಲ್ಲ ಅಂತ ಅಂದ್ಬಿಟ್ಟು, ಧ್ರುವಂತ್ ಅವ್ರನ್ನ ಕಾಂಪಿಟೇಟರೇ ಅಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಬಿಗ್ ಬಾಸ್ ಮನೇಲಿ ಇರೋರೇ ಹೇಳಿದ್ದಾರೆ. ಅಂದ್ರೆ ಡ್ರಿಲ್ ಹೊಡಿತಾರೆ ತಲೆಗೆ ಅನ್ನೋ ಕಾರಣಕ್ಕೆ, ಅಪ್ಪ ಇವನ ಹತ್ರ ಹೋಗೋದು ಬೇಡಪ್ಪ, ಮಾತಾಡೋದು ಬೇಡಪ್ಪ, ಇವನು ಯಾರು ಎಲ್ಲರೂ ಕೂಡ ಒಂಥರ ಬೇರೆ ರೀತಿಲಿ ಮಾತಾಡಿಸ್ತಾರೆ ಅಂತ ಅಂದ್ಬಿಟ್ಟು, ಹಿಂದೊಂದು ಮುಂದೊಂದು ಮತ್ತೆ ತಂದಿಡೋ ಬುದ್ಧಿ ಇದೆ ಅಂತ ಅಂದ್ಬಿಟ್ಟು. ಇವನ್ ರಕ್ಷಿತಾ ಅವ್ರನ್ನೇ ತಗೊಳ್ಳಿ, ಫಸ್ಟ್ ಇವ್ರ ಜೊತೆ ಮಾತಾಡ್ತಾ ಇದ್ರು ಅಣ್ಣ ಅನ್ಕೊಂಡು, ಇವ್ರ ಬುದ್ಧಿ ಗೊತ್ತಾಗಿದ ತಕ್ಷಣ ಬೇಡವೇ ಬೇಡಪ್ಪ ಅವ್ರ ಸವಾಸ ಅಂತ ಅಂದ್ಬಿಟ್ಟು ಇಲ್ಲಿ ಎಷ್ಟೊಂದು ಪ್ರಯತ್ನ ಪಟ್ಟರು. ಅಶ್ವಿನಿ ಅವ್ರು ಇರ್ಬೋದು ಮತ್ತೆ ಗಿಲ್ಲಿ ಅವ್ರು ಇರ್ಬೋದು, ಪರವಾಗಿಲ್ಲ ಯಾರಾದ್ರೂ ಹೆಲ್ಮೆಟ್ ಆದ್ರೆ ಬೇಜಾರಾಗುತ್ತೆ, ಪರವಾಗಿಲ್ಲ ಹೋಗಿ ಮಾತಾಡು ಅಂದಾಗೂ ಕೂಡ ರಕ್ಷಿತಾ ಅವರು ಬಿಲ್ಕುಲ್ ಬೇಡ ಅಂದ್ರು. ಏನಕ್ಕೆ ಅಂತಂದ್ರೆ, ಈ ರೀತಿ ಒಂದು ಪರ್ಸನಾಲಿಟಿ ಇದೆ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತು ಮುಂಚೆನೆ ಅವ್ರು ಯಾವ ರೀತಿ ಇಲ್ಲಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು, ಅದಕ್ಕೆ ಅವ್ರ ಹತ್ರನೇ ಬೇಡ ಅಂತ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಅರೆ ಇಷ್ಟೊಂದು ಓವರ್ ಕಾನ್ಫಿಡೆಂಟ್ ಆಗಿ ಮಾತಾಡೋದು, ಕಾನ್ಫಿಡೆಂಟ್ ಒಳ್ಳೇದೇ, ಬಟ್ ಈ ತರ ಓವರ್ ಕಾನ್ಫಿಡೆಂಟ್ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಅದರಲ್ಲೂ ಕೂಡ 24 ತಲೆಗಳಿತ್ತು ಅಂತ ಇಲ್ಲಿ ಹೇಳ್ತಾರೆ. 24 ತಲೆಗಳು ಇತ್ತು ಅಂದ್ರೆ ಗೆಸ್ಟ್ಗಳು ಬಂದಿದ್ರಲ್ಲ, ಅವರೆಲ್ಲರನ್ನೂ ಕೂಡ ಹೊರಗಡೆ ಹಾಕಿದ್ ನಾನೇ ಅಂತ ಅಂದ್ಬಿಟ್ಟು ಅವ್ರುಗಳನ್ನು ಕೂಡ ಇಲ್ಲಿ ಸೇರಿಸ್ಕೊಂಡ್ಬಿಟ್ಟು ಇವ್ರು ಹೇಳ್ತಿರೋದು. ಈಗ 6 ತಲೆಗೆ ಬಂದು ನಿಂತಿದೆ, ಇವಾಗ ನನಗೆ ಯಾರು ಕೂಡ ಕಾಂಪಿಟೇಟರ್ ಇರಬಾರ್ದು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾರೆ. ನೀವ್ ಹೇಳಿ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವ್ರಿಗೆ ಇಲ್ಲಿ ಯಾರಾದ್ರೂ ಕಾಂಪಿಟೇಷನ್ ಕೊಡ್ತಾ ಇದಾರ? ಅವ್ರನ್ನ ಕಾಂಪಿಟೇಟರ್ ಅಂತಾನೆ ಇಲ್ಲಿ ಪರಿಗಣಿಸಿಲ್ಲ ಅಂತ ಅಂದ ಮೇಲೆ ಅವ್ರು ಹೇಗೆ ಕಾಂಪಿಟೇಟರ್ ಆಗ್ತಾರೆ ಹೇಳಿ? ಅದರಲ್ಲೂ ಕೂಡ ಡೇ 1 ಅಂತ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ರಲ್ವಾ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಡೇ 1 ಇವ್ರು ಯಾವ ರೀತಿ ಇದ್ರು, ಮಿಡ್ಲಲ್ಲಿ ಯಾವ ರೀತಿ ಇಲ್ಲಿ ಚೇಂಜ್ ಆದ್ರು, ಅವಾಗ ಯಾವ ರೀತಿ ಇಲ್ಲಿ ಚೇಂಜ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಅಂದ್ರೆ ಇವ್ರದೊಂದು ವರ್ತನೆ ಯಾವ ತರ ಇಲ್ಲಿ ಇರುತ್ತೆ, ಅವಾಗ ಇಲ್ಲಿ ಚೇಂಜ್ ಆಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಬಾಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕೆಲವೊಂದ್ಸತಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು ಮಾತಾಡ್ತಿರ್ಬೇಕಾದ್ರೆ, ಬಿಗ್ ಬಾಸ್ ಒಂದು ಶೋ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಕೆಲವೊಬ್ಬರಿಗೆ ಅವ್ರು ಹೇಳೋದು ಅವ್ರು ಮಾಡೋ ತಪ್ಪನ್ನ ತಗೊಂಡು ಬೇರೆಯವ್ರ ಮೇಲೆ ಇಲ್ಲಿ ಹೇಳ್ತಿದ್ರು. ಮೊನ್ನೆ ಅಷ್ಟೇ ಇದೊಂದು ಮಾತುಕತೆಯನ್ನ ಮಾಡ್ತಿದ್ರು ಇಲ್ಲಿ ಕೂತಾಗ, ಅಶ್ವಿನಿ ಅವರು ಮತ್ತೆ ಧ್ರುವಂತ್ ಅವರು ಮಾತಾಡ್ಬೇಕಾದ್ರೆ ರೂಮಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ, ಅಶ್ವಿನಿ ಅವರು ಸುಮ್ಮನೆ ಕೇಳಿಸ್ಕೊಂಡು ಹೂ ಅಂತಿರ್ತಾರೆ. ಬಿಗ್ ಬಾಸ್ ಶೋ ಅಂತಂದ್ರೆ ಸುಮ್ಮನೆ ಬರೋದು, ಮೇಕಪ್ ಮಾಡ್ಕೊಳ್ಳೋದು, ಹೋಗೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಬೇರೆಯವ್ರ ಮೇಲೆ ಹಾಕಿ ಹೇಳ್ತಾರೆ. ಇವರೇ ಎಷ್ಟೊಂದು ಇಲ್ಲಿ ಒಂದು ಸ್ಕಿನ್ಗಿರ್ಬೋದು, ಒಂದು ಹೇರ್ಗಿರ್ಬೋದು, ಎಷ್ಟೊಂದು ಇವರು ಇದು ಮಾಡ್ತಾರೆ. ಅವ್ರೇನು ಮೇಕಪ್ಪೇ ಮಾಡ್ಕೊಳ್ಳಲ್ವಾ? ಅಂದ್ರೆ ಒಂದ್ಸತಿನೂ ಕೂಡ ಬ್ರಷ್ನ ಮುಟ್ಸೇ ಅಲ್ವಾ? ಖಂಡಿತವಾಗ್ಲೂ ಕಲಾವಿದರು ಅಂತ ಅಂದ ಮೇಲೆ ಮೇಕಪ್ ಮಾಡಿರ್ತಾರೆ. ಆದ್ರೆ ಇವ್ರು ಇನ್ನೊಬ್ರ ಬಗ್ಗೆ ಹೇಳ್ಬೇಕಾದ್ರೆ ಮೇಕಪ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಮೇಕಪ್ ಮಾಡ್ಕೋಬೇಕು ಅಂದ್ರೆ ಬಂದ್ಬಿಟ್ಟಿರ್ತಾರೆ, ಮೇಕಪ್ ಮಾಡ್ಕೊಂಡ್ರೆ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ ಅಂತ ಇಲ್ಲಿ ಹೇಳಿದ್ರು. ಇವ್ರು ಎಷ್ಟು ಸತಿ ಇಲ್ಲಿ ಮೇಕಪ್ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಇಲ್ಲಿ ನೀವು ನೋಡಿರ್ತೀರಾ ಖಂಡಿತವಾಗ್ಲು. ಯಾಕಂದ್ರೆ ಲೈವ್ ಅಲ್ಲಿ ನೋಡೋರ್ಗೆ ಇದ್ರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಆಗಿ ಗೊತ್ತಿರುತ್ತೆ, ಇವ್ರು ಏನೆಲ್ಲ ಇಲ್ಲಿ ತಪ್ಪು ಮಾಡಿದ್ರು, ಎಲ್ಲೆಲ್ಲ ಇಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು.
ಅದನ್ನ ಬಿಟ್ಬಿಟ್ಟು ಡೇ ಒನ್ನಿಂದ ಇಲ್ಲಿ ಬಂದೆ, ಡೇ ಒನ್ನಿಂದ ನಾನು ಒಬ್ಬನೇ ಇಲ್ಲಿ ಆಟ ಆಡ್ಕೊಂಡು ಬಂದಿದ್ದೀನಿ, 24 ತಲೆಗಳಿತ್ತು, ಈಗ 6 ತಲೆಗೆ ತಂದು ನಿಲ್ಸಿದೀನಿ ಅಂತ ಇಲ್ಲಿ ಹೇಳಿದ್ರೆ ಅದು ಕೂಡ ಒನ್ ಮ್ಯಾನ್ ಆರ್ಮಿಯಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರಂತೆ. ಮೇನ್ ಆಗಿ ಇವರು ಗಿಲ್ಲಿಯವ್ರ ಹತ್ರ ಯಾವಾಗ ಜಗಳ ಆಡ್ಕೊಂಡ್ರೋ, ಅಂದ್ರೆ ಒಂದು ರಿಯಾಲಿಟಿ ಶೋ ಅಂತಂದ್ರೆ ಇನ್ನು ಕೆಳಗಡೆ ಇಟ್ಟು ಮಾತಾಡ್ತೀಯಾ, ಇನ್ನು ತುಳ್ಕೊಂಡು ಮಾತಾಡ್ತೀಯಾ, ಇದಕ್ಕೆಲ್ಲಾನು ಕೂಡ ಇಲ್ಲಿ ಪೇಮೆಂಟ್ ಕೊಡ್ತಾರಾ ಅಂತ ಅಂದ್ಬಿಟ್ಟು ಒಂದು ಮಾತಾಡಿದ್ರು. ಫಸ್ಟ್ ಟೈಮ್ ಒಂದು ಜಗಳ ಆಯ್ತು ಗಿಲ್ಲಿಯವ್ರ ಜೊತೆ, ದೊಡ್ಡ ಜಗಳ ಅಂತಾನೆ ಇಲ್ಲಿ ಹೇಳ್ಬೋದು. ಆ ವೀಕಲ್ಲಿ ಯಾವಾಗ ಇವರು ಫಸ್ಟ್ ಟೈಮ್ ಗಿಲ್ಲಿಯವ್ರ ಹತ್ರ ಜಗಳ ಆಡ್ಕೊಂಡ್ರೋ ಅಲ್ಲಿಂದ ಇವ್ರು ಸೇವ್ ಆಗ್ತಾ ಬಂದ್ರು. ಆದ್ರೆ ಗಿಲ್ಲಿಯವ್ರ ಜೊತೆ ಮಾತಾಡೋಕೆ ಒಂದು ಫುಟೇಜ್ ಅಂತ ಇವ್ರಿಗೆ ಸಿಕ್ತು ಧ್ರುವಂತವ್ರಿಗೆ, ಅದನ್ನೇ ಇಲ್ಲಿ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಅವರು ಅದನ್ನ ಇಲ್ಲಿ ಹೊರಗಡೆ ನೆಗೆಟಿವ್ ಇರ್ಬೋದು, ಬಟ್ ಅವ್ರು ಅದನ್ನ ಒಳಗಡೆ ಅವರೇ ಇಲ್ಲಿ ಪಾಸಿಟಿವ್ ಮಾಡ್ಕೊಂಡ್ರು. ಒಟ್ಟಿನಲ್ಲಿ ಗಿಲ್ಲಿಯವ್ರ ಜೊತೆ ಇದ್ರೆ ಹೇಗಾದ್ರೂ ನನಗೆ ಫುಟೇಜ್ ಸಿಕ್ಕೇ ಸಿಗುತ್ತೆ, ಏನೋ ಒಂದು ಮಾತಾಡ್ಬಿಟ್ಟು ಹೆಂಗೋ ಒಂದು ಫುಟೇಜ್ ತಗೊಂಡ್ಬಿಡೋಣ, ಯಾರ ಬಗ್ಗೆ ಆದ್ರೂ ಏನಾದ್ರೂ ಮಾತಾಡಿದ್ರೆ ನನಗೆ ಫುಟೇಜ್ ಸಿಗುತ್ತೆ, ಆದ್ರೆ ಗಿಲ್ಲಿಯವ್ರ ಜೊತೆ ಮಾತಾಡಿದ್ರೆ ಇನ್ನೂ ಜಾಸ್ತಿ ನನಗೆ ಫುಟೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಅವ್ರ ಹತ್ರನೇ ಇಲ್ಲಿ ಜಗಳ ಮಾಡೋದಿರ್ಬೋದು, ಯಾವುದೇ ಒಂದು ವಿಚಾರ ಅವ್ರದ್ದು ಇಲ್ಲಿ ಇಲ್ಲ ಅಂದ್ರೂ ಕೂಡ ಬೇಕು ಅಂತ ಗಿಲ್ಲಿಯವ್ರ ಬಗ್ಗೆ ಮಾತಾಡೋದಿರ್ಬೋದು. ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ ಮಡಕೆ ಟಾಸ್ಕ್ ಅಲ್ಲಿ ರಘು ಅವರು ಮತ್ತಿಲ್ಲಿ ಇವರು ರಘು ಅವರು ಮತ್ತೆ ಧ್ರುವಂತ್ ಅವರು ನಿಂತಾಗ ಆ ಒಂದು ಮಡಿಕೆ ಏನಿತ್ತು ಗಿಲ್ಲಿ ತುಂಬಾ ಚೆನ್ನಾಗಿ ಹಿಡ್ಕೊಂತಿದ್ದ ಅಂತ ಅಶ್ವಿನಿ ಅವ್ರಲ್ಲಿ ತಮಾಷೆ ಹೇಳಿದ್ರು, ಸೀರಿಯಸ್ ಆಗಿ ಹೇಳಿದ್ರು. ಒಟ್ಟಿನಲ್ಲಿ ಅವ್ರ ಬಾಯಿಂದ ಬಂದಿದ್ದ ತಕ್ಷಣ ಅವ್ನು ಹಿಡ್ಕೊಳ್ಳೋದು ಒಂದೇ, ಅಡುಗೆ ಮನೇಲಿ ಅಡುಗೆ ಆಗಿದ್ದಾಗ ಬಂದ್ಬಿಟ್ಟು ತಟ್ಟೆ ಹಿಡ್ಕೊಂಡು ನಿಂತ್ಕೊಂತಾನೆ ಅಂತ ಇಲ್ಲಿ ಹೇಳಿದ್ರು. ಇವ್ರು ಅಷ್ಟೊಂದು ಇವ್ರಿಗೆ ಹೇಳ್ತಾರೆ ಕೆಪಾಸಿಟಿ ಇದ್ದಿದ್ರೆ ಆ ಒಂದು ಗೇಮಲ್ಲಿ ರಘುವ್ರನ್ನ ಸೋಲಿಸ್ಬಿಟ್ಟು ಗೆಲ್ಬೋದಿತ್ತಲ್ವಾ. 75 ಮಿನಿಟ್ಸ್ ಏನೊಂದು ನಿಂತಿದ್ರು. ಸುಮಾರು ನಾನು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಇಲ್ಲಿ ನೋಡಿದೆ, ಅಲ್ಲಿ ಕಾಲ್ ಸಹಾಯ ಇಟ್ಕೊಂಡು ಅವರು 75 ಮಿನಿಟ್ಸ್ ಇಲ್ಲಿ ನಿಂತಿದ್ದು. ರಾಶಿಕ್ ಅವ್ರು ಇರ್ಬೋದು ಮತ್ತೆ ಇಲ್ಲಿ ರಘು ಅವ್ರು ಇರ್ಬೋದು ಸಪೋರ್ಟ್ ತಗೊಂಡು ನಿಂತಿರ್ಲಿಲ್ಲ. ಅಲ್ಲೊಂದು ಏನ್ ಲೈನ್ ಅಂತ ಇಲ್ಲಿ ಏನೋ ಹಾಕಿದ್ರು, ಕಾಲ್ನ ಹಿಂದೆ ಹಿಡ್ಕೊಂಡು ನಿಂತ್ಕೋಬೇಕಿತ್ತು, ಒಂದು ಕಾಲ್ನ ಮುಂದೆ ಇಟ್ಕೊಂಡು ಒಂದು ಕಾಲ್ ಸಪೋರ್ಟ್ ತಗೊಂಡು ಸುಮಾರು ಹೊತ್ತು ಇಲ್ಲಿ ನಿಂತಿದ್ರು. ಎಲ್ಲರೂ ಕೂಡ ಹೇಳಿದ್ದು ಒಂದೇ, ಉಸ್ತುವಾರಿಗಳು ಇಲ್ಲಿ ತಪ್ಪು ಮಾಡಿದ್ರು ಅಂತ ಬಿಟ್ಟು. ನೋಡಿ ಅವ್ರು ತಪ್ಪು ಮಾಡಿದಕ್ಕೆ ಇಲ್ಲಿ ಇವರು 75 ನಿಮಿಷ ಏನ್ ನಿಂತಿದ್ರು, ಹೌದು ನಿಂತ್ಕೊಳ್ಳೋದು ಸಪೋರ್ಟ್ ತಗೊಂಡಿದ್ರು ಬಿಟ್ಟಿದ್ರು, ಅದೊಂದು ಗ್ರೇ ಏರಿಯಾ ಕೂಡ ಇಲ್ಲಿ ಇರ್ಬೋದು. ಆದ್ರೆ ಇವ್ರು ಗೊತ್ತಿರ್ಬೇಕಲ್ಲ, ಒಳಗಡೆ ಕವರ್ ಹಾಕೊಂಡಿದ್ರು, ಬಟ್ಟೆ ಮೇಲೆ ಬಟ್ಟೆ ಹಾಕೊಂಡಿದ್ರು. ರಾಶಿಕ್ ಅವ್ರು ಇರ್ಬೋದು ಮತ್ತೆ ಇಲ್ಲಿ ರಘು ಅವ್ರು ಇರ್ಬೋದು ಬಟ್ಟೆ ಮೇಲೆ ಬಟ್ಟೆ ಯೂಸ್ ಮಾಡಿರ್ಲಿಲ್ಲ. ಫಸ್ಟಿಗೆ ಆರಾಮಾಗಿ ಒಂದು ಬ್ಲಾಕ್ ಕಲರ್ ಶರ್ಟ್ ಏನಲ್ಲಿ ರಾಶಿಕ್ ಅವ್ರು ಹಾಕಿದ್ರೆ ಒಂದೇ ಒಂದು ಬಟ್ಟೆನ ಯೂಸ್ ಮಾಡಿದ್ದು, ಅವ್ರ ತರ ಕೋಟು ಗೀಟು ಯಾವುದು ಕೂಡ ಇಲ್ಲಿ ಹಾಕೊಂಡಿರಲ್ಲ. ಆದ್ರೂ ಕೂಡ ಗೇಮ್ ಗೆದ್ದ ಆಗೋಗಿದೆ, ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಯೂಸ್ ಇಲ್ಲ. ಆದ್ರೆ ನೋಡಿ ನಿಜವಾಗ್ಲೂ ಇವ್ರು ಏನಾದ್ರು ಕೂಡ ಡೇ ಒನ್ನಿಂದ ಆಡ್ಕೊಂಡು ಬಂದಿದ್ರೆ ರಾಶಿಕ್ ಅವ್ರ ತರ ಇವ್ರು ಬರ್ತಾರೆ ಗೇಮ್ಗೆ ಅಂದಿದ ತಕ್ಷಣ ಎಲ್ಲರೂ ಕೂಡ ಸ್ವಲ್ಪ ಭಯ ಬೀಳ್ಬೇಕಿತ್ತು. ಗೇಮ್ ಅಂದ್ರೆ ಇಲ್ಲಪ್ಪ, ರಾಶಿಕನ್ ಫಸ್ಟ್ ಈಚೆ ಇಡೋಣ ಅಂತ ರಘು ಅವ್ರು ಯೋಚನೆ ಮಾಡ್ತಿದ್ರು. ಅದೇ ಧ್ರುವಂತ್ ಅವ್ರನ್ನ ಯಾಕೆ ಈಚೆ ಇಡ್ತಾ ಇರ್ಲಿಲ್ಲ? ಮೇನ್ ಆಗಿ ಅವ್ರು ಏನೇ ಆಡಿದ್ರು ಕೂಡ ಇಲ್ಲಿ ಅಷ್ಟು ಚೆನ್ನಾಗಿ ಆಡಲ್ಲ ಅಂತ. ಇವನ್ ಅಶ್ವಿನಿ ಅವರೇ ಒಂದು ಗೇಮ್ ಅಲ್ಲಿ ಸೂರಜ್ ಅವ್ರು ಇದ್ದಾಗ ಒಂದು ಟಾಸ್ಕ್ ಅಲ್ಲಿ ಇವ್ರಿಗೆ ಕೊಟ್ಟಿರ್ಲಿಲ್ಲ ಚಾನ್ಸ್, ನನಗೆ ನಂಬಿಕೆನೇ ಇಲ್ಲ, ಧನುಷ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಇವರೇ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಇಲ್ಲ ನಾನು ಆಡೇ ಆಡ್ತೀನಿ ಅಂತ ಆಡ್ರು. ಆ ಒಂದು ಗೇಮ್ ಅಲ್ಲಿ ಗೆದ್ರು. ಅಶ್ವಿನಿ ಅವ್ರಿಗೆ ನಂಬಿಕೆ ಇರಲಿಲ್ಲ ಅಂತಂದ್ರೆ ಇಲ್ಲಿ ಅವ್ರ ಮೇಲೆ ನೋಡಿ ಅವ್ರಿಗೆ ಎಷ್ಟು ನಂಬಿಕೆ ಇತ್ತು, ಒಂದು ಗೇಮ್ ಗೆದ್ರು ಅಷ್ಟೇ. ಅದಾಗಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಎಷ್ಟೊಂದು ಗೇಮ್ ಆಡ್ಕೊಂಡು ಬಂದ್ರು, ಅದರಲ್ಲೆಲ್ಲ ಸೋತ್ಕೊಂಡ್ ಬಂದ್ರು. ಟಿಕೆಟ್ ಟು ಫಿನಾಲೆ ರೌಂಡ್ ಅಲ್ಲಿ 2-3 ಗೇಮ್ ಗೆದ್ದಿದ ತಕ್ಷಣ ಒಟ್ನಲ್ಲಿ ನಾನು ಒಬ್ಬನೇ ಆಡ್ಕೊಂಡ್ ಬಂದೆ ನಾನು ಅಂದಿದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಹೆದರ್ಕೊಂತಿದ್ದಾರೆ ಅನ್ನೋ ರೀತಿ ಮಾತಾಡ್ತಿದ್ರೆ. ವೀಕ್ಷಕರೇ ಸದ್ಯ ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನಿಸ್ತು? ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಯಾರು ಒನ್ ಮ್ಯಾನ್ ಆರ್ಮಿಯಾಗಿ ಆಟ ಆಡ್ತಾ ಇದ್ದಾರೆ, ನಿಮ್ಮ ಸಪೋರ್ಟ್ ಯಾರಿಗಿದೆ? ಟಾಪ್ 5 ಅಲ್ಲಿ ಯಾರನ್ನ ನೋಡೋಕ್ಕೆ ನೀವು ಇಷ್ಟಪಡ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.